ಜನರ ಕೈಯಲ್ಲಿ ಸದ್ಯಕ್ಕೆ ದುಡ್ಡಿಲ್ಲ, ಸರಿಯಾದಂಥ ಮಳೆ ಆಗಿಲ್ಲ. ಅದರಲ್ಲಿ ಏನಂತಂದರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತೇಳಿ ಒಂದು ಸಿನಿಮಾ ಬರ್ತಾ ಇದೆ. ಆ ಸಿನಿಮಾವನ್ನು ಟಿಕೆಟನ್ನು ಸೇಲ್ ಮಾಡಲು ಈಗ ಅಂತಂದರೆ ಚಿತ್ರತಂಡ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿರುವಂಥದ್ದು. ಅಂದರೆ ಈಗಾಗಲೇ ಸಿಗ್ತಕ್ಕಂಥ ನ್ಯಾಯಬೆಲೆ ಅಂಗಡಿಗೆ ಬರ್ತಕ್ಕಂಥ ರೇಷನ್ ತಗೊಳ್ಳಲು ಬರ್ತಕ್ಕಂಥ ಜನರಿಗೆ ಏನಂದರೆ 150 ರೂಪಾಯಿ ಕೊಟ್ಟು ಆ ಟಿಕೆಟನ್ನು ಖರೀದಿ ಮಾಡಿದರೆ ಮಾತ್ರ ನಿಮಗೆ ರೇಷನ್ ಕೊಡ್ತೇವೆ ಅಂತೇಳಿ ಈಗ ಟಿಕೆಟನ್ನು ಮಾರಾಟ ಮಾಡ್ತಾ ಇರೋದು. ಅಂದರೆ ಈಗಾಗಲೇ ತಹಶೀಲ್ದಾರ್ ಆಫೀಸಿಂದನೂ ಕೂಡ ಈ ಒಂದು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಹೇಳಿರುವಂಥದ್ದು. ಅಂದರೆ ಈ ಟಿಕೆಟನ್ನು ಮಾರಿ 150 ರೂಪಾಯಿ ಕೊಟ್ಟು ಟಿಕೆಟನ್ನು ಮಾರಿ, ಅಂದರೆ ರೇಷನ್ ತೊಗೊಳಕ್ಕೆ ಯಾರ್ಯಾರು ಬರ್ತಾರೆ ಅವರಿಗೆ 150 ರೂಪಾಯಿ ಕೊಟ್ಟು ಈ ಟಿಕೆಟನ್ನು ಮಾರಿ ಅಂತ ಇಂತಿಷ್ಟು ಟಾರ್ಗೆಟನ್ನು ಕೊಟ್ಟಿರುವಂಥದ್ದು. ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಈಗಾಗಲೇ ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಈ ಒಂದು ನ್ಯಾಯಬೆಲೆ ಅಂಗಡಿ ಬಡವರಿಗಾಗಿ ಇರ್ತಕ್ಕಂಥ ನ್ಯಾಯಬೆಲೆ, ಅಂದರೆ ಬಡವರು ಅಂತಂದರೆ ಅದು ಅಕ್ಕಿ ಸಕ್ಕರೆ ತೆಗೆದುಕೊಳ್ಳಲು ದುಡ್ಡು ಇಲ್ಲದಂಥವ್ರು ಮಾತ್ರ ಈ ಒಂದು ರೇಷನ್ ಅಕ್ಕಿ ಅಂಗಡಿಗೆ ಬರ್ತಾರೆ. ಅಂಥವ್ರ ಕಡೆಯಿಂದನೇ ಏನಂದರೆ 150 ರೂಪಾಯಿ ಉಸುಲಿಯನ್ನು ಮಾಡಿ ಈಗ ಟಿಕೆಟ್ ಮಾರಾಟ ಮಾಡ್ತಾ ಇರುವಂಥದ್ದು ಸಾಕಷ್ಟು ಒಂದು ಆಕ್ರೋಶಕ್ಕೆ ಗುರಿ ಆಗಿರುವಂಥದ್ದು. ಸದ್ಯ ಇಲ್ಲಿ ಸಿಬ್ಬಂದಿ ಇದ್ದಾರೆ, ಮಾತನಾಡ್ಸೋಣ. ಅವ್ರಿಗೆ ಏನೇನು ಹೇಳಿದ್ದಾರೆ, ಅವರಿಗೆ ತಹಶೀಲ್ದಾರ್ ಆಫೀಸಿಂದ ಏನೇನು ಸೂಚನೆ ಬಂದಿದೆ ಅಂತ. ಸರ್, ಈಗ ಟಿಕೆಟ್ ಮಾರ್ತಾ ಇದ್ದಿದ್ದು ನ್ಯಾಯಬೆಲೆ ಅಂಗಡಿ, ಇಲ್ಲಿ ಬರತಕ್ಕಂಥವ್ರು ಎಲ್ಲರೂ ಕೂಡ ಬಡವರು, ಅವ್ರ ಕಡೆ ದುಡ್ಡಿರಲ್ಲ. ಉಚಿತವಾಗಿ ಸರ್ಕಾರ ಕೊಟ್ಟಂತ ಅಕ್ಕಿಯನ್ನ ತೆಗೆದುಕೊಂಡು ಹೋಗಿ ಬರ್ತಾರೆ. ಅವ್ರು 150 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ರೆ ಅಂತ ಹೇಳಿ ಹೆಂಗ್ ತಗೋತಾರ ಅವ್ರು? ಸರ್, ಇದು ಕಂಪಲ್ಸರಿ ಆಗಿ ಅಂತ ಏನಿಲ್ರಿ, ಒತ್ತಾಯ ಪೂರ್ವಕವಾಗಿಯೂ ಕೂಡ ಇಲ್ಲ. ಇವರಿಗೆ ಅವ್ರು ಬೇಕಂದ್ರೆ ತಗೋಬಹುದು ಸರ, ಬೇಡ ಅಂದ್ರೆ ಇಲ್ಲ ಸರ. ಇದು ಈಗ ಒಂದ್ ಅಂಗಡಿ ಒಳಗ್ರಿ 500, 600, 800, 1000 ಗಂಟ್ಲೆ ಕಾರ್ಡ್ ಇದ್ದಲ್ಲಿ 50, 75, 100 ಟಿಕೆಟ್ಗಳನ್ನು ಕೊಟ್ಟಾರ್ರಿ. ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಕೊಡೋ ಹೊತ್ನಾಗ ಅವರು ಬೇಕಂತ ತಗೋಬಹುದು ಸರ್, ಬೇಡ ಅಂದ್ರೆ ಇಲ್ಲ. ಅದಕ್ಕೆ ನಿಮ್ಗೆ ಅಧಿಕಾರ ಯಾರು ಕೊಟ್ಟರು ಮಾರಕ್ ಟಿಕೆಟ್ ಮಾರಕ್ಕೆ? ನಮ್ಗೆ ಆಫೀಸ್ ನಿಂದ ಕೊಟ್ಟಾರ ಸರ್. ಯಾವ ಫುಡ್ ಆಫೀಸರ್, ಫುಡ್ ಇನ್ಸ್ಪೆಕ್ಟರ್, ತಹಶೀಲ್ದಾರ್, ಫುಡ್ DC ಸರ್ ಅವ್ರಿನಲ್ರಿ, ಇಲ್ಲಿ ನಮ್ಮ ತಾಲೂಕ್ ಆಫೀಸ್ ನಿಂದ ಅವನ್ನ ನಮ್ಗೆ ಕೊಟ್ಟಾರ ಸರ್. ನಾನು ಈಗ ಒಂದ್ 40 ಅಷ್ಟ ಕೊಟ್ಟನು ಸರ್. 100 ಕೊಟ್ಟಿದ್ರೆ 40 ಅಷ್ಟು ಕೊಟ್ಟನು ಸರ್. ಅಲ್ಲಿ ರೇಷನ್ ತೆಗೆದುಕೊಂಡು ಬಂದಕ್ಕಂತ ಗ್ರಾಹಕರಿದ್ದಾರೆ, ಅವ್ರನ್ನ ಮಾತನಾಡ್ತಾನೆ. ಸರ್, ಈಗ ಹಾವೇರಿ ಥಿಯೇಟರ್ಗಳಲ್ಲಿ 100 ರೂಪಾಯಿ ಕೊಟ್ರೆ ಎಂತ ಸ್ಟಾರ್ ಫಿಲ್ಮ್ ಆದ್ರೂ ನೋಡ್ತೀರಿ. ಇಲ್ಲಿ 150 ರೂಪಾಯಿ ಕೊಟ್ಟು ತಗೊಳ್ಳುವಂತ ಅವಶ್ಯಕತೆ ನಿಮ್ಗೆ ಏನೈತಂತ? ಇಲ್ಲ ಸರ್, ನಮಗೆ ಈ ಅವಶ್ಯಕತೆ ಇಲ್ಲ. ನಾವು ಹೆಚ್ಚಾಗಿ ಎಂತ ದೊಡ್ಡ ದೊಡ್ಡ ಹೀರೋಗಳ ಫಿಲಮ್ ಬಂದ್ರು ಕೂಡ ನಾವು ಅದನ್ನ 100 ರೂಪಾಯಿ ಕೊಟ್ಟು ನೋಡ್ತೇವೆ ಇಲ್ಲಿ ಮಗಾವಿ ಟಾಕೀಸ್ ಅಲ್ಲಿ. ಈ 150 ರೂಪಾಯಿ ಅಂದ್ರೆ ಭಾಳ ಆಯ್ತು. ಆಮೇಲೆ ಇಲ್ಲಿ ಮಾರಂತ ಸ್ಥಳನೂ ಅಲ್ಲ ಸರ್ ಇದು. ಯಾರಾದ್ರೂ ಟಿಕೆಟ್ ಪಿಕ್ಚರ್ ಚೆನ್ನಾಗಿದ್ರೆ ಎಲ್ಲರೂ ಹೌಸ್ಫುಲ್ ಆಗುತ್ತೆ ನಮ್ಮ ಹಾವೇರಿ. ಹಂಗೇನಾದ್ರು ಚೆನ್ನಾಗಿತ್ತಪ್ಪ ಅಂದ್ರೆ, ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ತಾವಾಗೆ ಜನ ಹೋಗಿ ನೋಡ್ತಾರೆ. ಇಲ್ಲಿ ರೇಷನ್ ಅಂಗಡಿಯಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಇವ್ರು ಯಾಕೆ ಮಾಡ್ತಿದಾರೋ ನಮಗೂ ಒಂಥರ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಬಿಸ್ನೆಸ್ ಪಾಯಿಂಟ್ ಆಗಿ ಮಾಡ್ಕೊಂಡ್ರು. ಹಾಗೇನೋ ಇರ್ಬೋದು ಸರ್. ಏನು ಬಿಸ್ನೆಸ್ ಅದು? ಫಿಲಮ್ ಇಲ್ಲಿಂದ ಜನನ ಟಿಕೆಟ್ ಕಳಿಸಿದ್ರೆ ಒತ್ತಾಯಪೂರ್ವಕವಾಗಿ ಕಳಿಸ್ದಂಗೆ ಆಗುತ್ತೆ. ಅದು ಅವ್ರ ಅಭಿರುಚಿಯಿಂದ ಹೋಗಿ ನೋಡ್ದಂಗಂತೂ ಆಗಲ್ಲ. ಇದೆಷ್ಟು ಏನಂತಂದ್ರೆ ಇರ್ತಕ್ಕಂಥ ಗ್ರಾಹಕರ ಮತ್ತು ನೋಡ್ತಾ ಇರ್ಬೋದು, ತೇಜುಮೂರ್ತಿ ಅಂತೇಳಿ ಪದ್ಮಾವತಿ ಚಂದ್ರಶೇಖರ್ ಅಂತೇಳಿ ನಿರ್ಮಾಪಕರು. ಅಂದ್ರೆ ಇದಕ್ಕೆ ಏನಾದರೂ ಸರ್ಕಾರ ದುಡ್ಡು ಹಾಕಿದೆ, ಸರ್ಕಾರ ಏನಾದರೂ ನಿರ್ಮಾಣ ಮಾಡಿದೆ ಫಿಲ್ಮ್ ಅಂತೇಳಿ ಅಷ್ಟರ ಮಟ್ಟಿಗೆ ಏನಂದ್ರೆ ಟಿಕೆಟ್ ಅನ್ನು ಇಟ್ಟು ಧೈರ್ಯವಾಗಿ ಆ ಟಿಕೆಟ್ ಅನ್ನ ಮಾರ್ತಾ ಇರುವಂಥದ್ದು. ಈ ಒಂದು ವಿಷಯ ತಿಳಿದಂತೆ ಸ್ಥಳೀಯರು ಮತ್ತು ಸಾರ್ವಜನಿಕರು ಸಾಕಷ್ಟು ಒಂದು ಆಕ್ರೋಶನ ಹೊರಹಾಕಿರೋದು. ಅಂದ್ರೆ ಬಡವರಿಗಾಗಿ ಇರ್ತಕ್ಕಂಥ ಈ ನ್ಯಾಯಬೆಲೆ ಅಂಗಡಿಯನ್ನ ಬಿಸಿನೆಸ್ ಪಾಯಿಂಟ್ ಆಗಿ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ.